ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 30ನೆಯ ಸರ್ಗಕ್ಕೆ ಸ್ವಾಗತ. ಒಂದೆಡೆ ಭಯಗ್ರಸ್ತನಾದ ರಾವಣನು ಮೇಲಿಂದ ಮೇಲೆ ಗೂಢಚಾರರನ್ನು ಕಳುಹಿಸಿ ಯಾವುದಾದರೂ ಮಾಹಿತಿಯ ಸಹಾಯದಿಂದ ಹೆಚ್ಚಿನ ಯುದ್ಧವಿಲ್ಲದೆ ಕುಟಿಲೋಪಾಯಗಳಿಂದ ರಾಮನನ್ನು ಗೆಲ್ಲಲು ಸಾಧ್ಯವೇ ಎಂದು ಯೋಚಿಸುತ್ತಿರುವನು. ಆದರೆ ಅಪಾರವಾದ ಸೈನ್ಯವನ್ನು ಕಂಡು ಬರುತ್ತಿರುವ ಎಲ್ಲ ಗೂಢಚಾರರು ರಾವಣನಿಗೆ ಭಯ ಹುಟ್ಟಿಸುವಂತಹ ಸಮಾಚಾರವನ್ನೇ ಹೇಳುತ್ತಿರುವರು. ಪ್ರತಿಯೊಬ್ಬ ಗೂಢಚಾರನು ರಾವಣನ ತಮ್ಮನೇ ಆದ ವಿಭೀಷಣನಿಂದಲೇ ಕಂಡುಹಿಡಿಯಲ್ಪಟ್ಟು ಕೊನೆಗೆ ವಾನರರಿಂದ ಸಾಕಷ್ಟು ಪೆಟ್ಟು ತಿಂದು ಶ್ರೀರಾಮನ ಅಭಯದ ಕಾರಣದಿಂದಾಗಿ ಹೇಗೋ ಬದುಕುಳಿದು ಬಂದು ಆ ರಾಮನ ಭಯವನ್ನು ಲಂಕೆಯಲ್ಲೆಲ್ಲ ಹರಡುತ್ತಿರುವರು. ತತಸ್ತಮಕ್ಷೋಭ್ಯಬಲಂ ಲಂಕಾಧಿಪತಯೇ ಚರಾಹ ಸುವೇಲೇ ರಾಘವಂ ಶೈಲೇ ನಿವಿಷ್ಟಂ ಪ್ರತ್ಯವೇದಯನ್. ಶ್ರೀರಾಮಚಂದ್ರನ ಸೈನ್ಯವು ಸುವೇಲಾ ಪರ್ವತದ ಬಳಿ ಬಂದು ನಿಂತಿದೆ. ಅದು ಸರ್ವಥಾ ಅಜೇಯವಾಗಿದೆ ಎಂದು ಗೂಢಚಾರರು ರಾವಣನಲ್ಲಿ ತಿಳಿಸುತ್ತಿದ್ದಾರೆ. ಚಾರಾಣಾಂ ರಾವಣ ಶ್ರುತ್ವಾ ಪ್ರಾಪ್ತಂ ರಾಮಂ ಮಹಾಬಲಂ ಜಾತೋದ್ವೇಗೋ ಭವತ್ ಕಿಂಚಿತ್ ಶಾರ್ದೂಲಂ ವಾಕ್ಯಮಬ್ರವೀತ್. ಮಹಾಬಲಿ ಶ್ರೀರಾಮನು ಬಂದಿರುವನೆಂದು ಕೇಳಿ ರಾವಣನಿಗೆ ಸ್ವಲ್ಪ ಭಯವಾಯಿತು. ಹಾಗೂ ಅವನು ಶಾರ್ದೂಲನ ಬಳಿ ಹೇಳಿದನು, ಆಯಥಾವಚ್ಚತೆ ವರ್ಣೋ ದೀನಶ್ಚಾಸಿ ನಿಶಾಚರ ನಾಸಿ ಕಚ್ಚಿದ ಮಿತ್ರಾಣಾಂ ಕ್ರುದ್ಧಾನಾಂ ವಶಮಾಗತಃ. ನಿಶಾಚರನೇ, ನಿನ್ನ ಶರೀರದ ಕಾಂತಿಯು ಹಿಂದಿನಂತೆ ಇರದೆ ಮಸಕಾಗಿದೆ. ನೀನು ದೀನನಾಗಿ ಕಂಡುಬರುವೆ. ಎಲ್ಲಾದರೂ ಶತ್ರುಗಳ ವಶದಲ್ಲಿ ಬಿದ್ದಿಲ್ಲವಲ್ಲ. ಇತಿ ತೇನಾನುಶಿಷ್ಟಸ್ತು ವಾಚಂ ಮಂದಮುದೀರಯನ್ ತಥಾ ರಾಕ್ಷಸ ಶಾರ್ದೂಲಂ ಶಾರ್ದೂಲೋ ಭಯ ವಿಕ್ಲವಃ. ರಾವಣನು ಹೀಗೆ ಕೇಳಿದಾಗ ಭಯದಿಂದ ಗಾಬರಿಗೊಂಡ ಶಾರ್ದೂಲನು ರಾಕ್ಷಸ ಶ್ರೇಷ್ಠ ರಾವಣನಲ್ಲಿ ಮೆಲ್ಲಗೆ ಹೇಳಿದನು, ನತೆ ಚಾರಯಿತುಂ ಶಕ್ಯ ರಾಜನ್ ವಾಪ್ನರಪುಂಗವಾಹ ವಿಕ್ರಾಂತ ಬಲವಂತಶ್ಚ ರಾಘವೇಣ ಚ ರಕ್ಷಿತಾಃ. ರಾಜನೇ, ಆ ಶ್ರೇಷ್ಠ ವಾನರರ ಗತಿವಿಧಿಗಳನ್ನು ಗುಪ್ತಚರರಿಂದ ತಿಳಿಯಲಾಗುವುದಿಲ್ಲ. ಅವರು ದೊಡ್ಡ ಪರಾಕ್ರಮಿ, ಬಲವಂತರು ಹಾಗೂ ಶ್ರೀರಾಮಚಂದ್ರನಿಂದ ಸುರಕ್ಷಿತವಾಗಿದ್ದಾರೆ. ನಾಪಿ ಸಂಭಾಷಿತುಂ ಶಕ್ಯ ಸಂಪ್ರಶ್ನೋತ್ರ ನ ಲಭ್ಯತೆ ಸರ್ವತೋ ರಕ್ಷ್ಯತೆ ಪಂಥಾ ವಾನರೈ ಪರ್ವತೋಪಮೈಃ. ಅವರೊಡನೆ ಮಾತನಾಡುವುದು ಅಸಂಭವವಾಗಿದೆ. ಆದ್ದರಿಂದ ನೀವು ಯಾರು, ನಿಮ್ಮ ವಿಚಾರವೇನು ಮುಂತಾದ ಪ್ರಶ್ನೆಗಳಿಗೆ ಅಲ್ಲಿ ಅವಕಾಶವೇ ಇಲ್ಲ. ಪರ್ವತದಂತಹ ವಿಶಾಲಕಾಯ ವಾನರರು ಎಲ್ಲೆಡೆಗಳಿಂದ ರಕ್ಷಿಸುತ್ತಿರುವಾಗ ಅಲ್ಲಿಗೆ ಪ್ರವೇಶಿಸುವುದು ಕಷ್ಟವೇ ಆಗಿದೆ. ಪ್ರವಿಷ್ಟ ಮಾತ್ರೇ ಜ್ಞಾತೋಹಂ ಬಲೆ ತಸ್ಮಿನ್ ವಿಚಾರಿತೆ ಬಲಾದ್ ಗೃಹೀತೋ ರಕ್ಷೋಭಿರ್ಬಹುಧಾಸ್ಮಿ ವಿಚಾರಿತಃ. ಆ ಸೈನ್ಯದಲ್ಲಿ ಪ್ರವೇಶಿಸಿ ಅವರ ಗತಿವಿಧಿಗಳನ್ನು ಅರಿಯಲು ಆರಂಭಿಸುತ್ತಲೇ ವಿಭೀಷಣನ ಅನುಯಾಯಿಗಳು ನಮ್ಮನ್ನು ಗುರುತಿಸಿ ಬಲವಂತವಾಗಿ ಹಿಡಿದು ಹತ್ತಿಂದಿತ್ತ ಎಳೆದಾಡಿದರು. ಜಾನುಭಿರ್ಮುಷ್ಟಿಭಿರ್ದಂತೈಸ್ತಲೈಸ್ತಾಭಿಹತೋ ಭೃಶಂ ಪರಿಣೀತೋಸ್ಮಿ ಹರಿಭಿರ್ಬಲ ಮಧ್ಯೆ ಅಮರ್ಷಣೈಃ. ಆ ಸೈನ್ಯದಲ್ಲಿ ಕ್ರೋಧ ತುಂಬಿದ ವಾನರರು ಕಾಲುಗಳಿಂದಲೂ ಮುಷ್ಟಿಗಳಿಂದ ಕೈಗಳಿಂದ ಬಹಳವಾಗಿ ಹೊಡೆದರು ಮತ್ತು ಇಡೀ ಸೈನ್ಯದಲ್ಲಿ ನಾನು ಅಪರಾಧಿ ಎಂದು ಘೋಷಿಸುತ್ತಾ ಎಲ್ಲೆಡೆ ಸುತ್ತಾಡಿಸಿದರು. ಪರಿಣೀಯ ಚ ಸರ್ವತ್ರ ನೀತೋಹಂ ರಾಮ ಸಂಸದಿ ರುಧಿರಸ್ರಾವಿದೀನಾಂಗೋ ಚಲಿತೇಂದ್ರಿಯ. ಎಲ್ಲೆಡೆ ಎಳೆದಾಡಿ ನನ್ನನ್ನು ಶ್ರೀರಾಮನ ಮುಂದೆ ಕೊಂಡು ಹೋದರು. ಆಗ ನನ್ನ ಮೈಯಿಂದ ರಕ್ತ ಸುರಿಯುತ್ತಿತ್ತು. ಶರೀರದಲ್ಲೆಲ್ಲ ದೀನತೆ ಆವರಿಸಿತ್ತು. ನಾನು ವ್ಯಾಕುಲನಾಗಿ ನನ್ನ ಇಂದ್ರಿಯಗಳೆಲ್ಲ ವಿಚಲಿತವಾಗಿದ್ದವು. ಹರಿಭಿರ್ವದ್ಯಮಾನ ಯಾಚಮಾನ ಕೃತಾಂಜಲಿ ರಾಘವೇಣ ಪರಿತ್ರಾತೋ ಮಾಮೇತಿ ಚ ಯದೃಚ್ಛಯ. ವಾನರರು ಹೊಡೆಯುತ್ತಿದ್ದಾಗ ನಾನು ಕೈಮುಗಿದು ರಕ್ಷಿಸಬೇಕೆಂದು ಅಂಗಲಾಚುತ್ತಿದ್ದೆ. ಆ ಸ್ಥಿತಿಯಲ್ಲಿ ಶ್ರೀರಾಮನು ಅಕಸ್ಮಾತ್ತಾಗಿ ಅವನನ್ನು ಹೊಡೆಯಬೇಡಿ ಎಂದು ಹೇಳಿ ರಕ್ಷಿಸಿದನು.
ಏಷ ಶೈಲಶಿಲಾಭಿಸ್ತು ಪೂರಯಿತ್ವಾ ಮಹಾರ್ಣವಂ ದ್ವಾರಮಾಶ್ರಿತ್ಯ ಲಂಕಾಯ ರಾಮಸ್ತಿಷ್ಠತಿ ಸಾಯುಧಃ. ಶ್ರೀರಾಮನು ಪರ್ವತದ ಬಂಡೆಗಳಿಂದ ಸಮುದ್ರವನ್ನು ತುಂಬಿ ಲಂಕೆಯ ಬಾಗಿಲಿಗೆ ಬಂದು ಕೈಯಲ್ಲಿ ಧನುಸ್ಸನ್ನು ಹಿಡಿದು ನಿಂತಿರುವನು. ಗರುಡವ್ಯೂಹಮಾಸ್ತಾಯ ಸರ್ವತೋ ಹರಿಭಿರ್ವ್ರತಃ ಮಾಂ ವಿಸೃಜ್ಯ ಮಹಾತೇಜ ಲಂಕಾಮೇವಾಭಿತಿರ್ಥತೆ. ಆ ಮಹಾತೇಜಸ್ವಿ ರಘುನಾಥನು ಗರುಡ ವ್ಯೂಹವನ್ನು ಆಶ್ರಯಿಸಿ ವಾನರರ ನಡುವೆ ವಿರಾಜಿಸುತ್ತಿರುವನು. ನನ್ನನ್ನು ಬೀಳ್ಕೊಟ್ಟು ಲಂಕೆಯ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದಾನೆ. ಪುರಾ ಪ್ರಾಕಾರಮಾಯಾತಿ ಕ್ಷಿಪ್ರಮೇಕತರಂ ಕುರು ಸೀತಾಂ ವಾಪಿ ಪ್ರಯಚ್ಛಾಶು ಯುದ್ಧಂ ವಾಪಿ ಪ್ರದೀಯತಾಂ. ಅವನು ಲಂಕೆಯ ಪ್ರಾಕಾರದ ಬಳಿಗೆ ಬರುವ ಮೊದಲೇ ನೀವು ಬೇಗನೆ ಒಂದು ಸೀತೆಯನ್ನು ಹಿಂದಿರುಗಿಸಿರಿ, ಇಲ್ಲವೇ ರಣರಂಗದಲ್ಲಿ ನಿಂತು ಅವನನ್ನು ಎದುರಿಸಿರಿ. ಮನಸಾ ತತ್ ತದಾ ಪ್ರೇಕ್ಷ್ಯ ಮನಸಾ ತತ್ ತದಾ ಪ್ರೇಕ್ಷ್ಯ ತಚ್ಛ್ರುತ್ವಾ ರಾಕ್ಷಸಾಧಿಪಃ ಶಾರ್ದೂಲಂ ಸುಮಹದ್ವಾಕ್ಯಮಥೋವಾಚ ಸ ರಾವಣಃ. ಶಾರ್ದೂಲನ ಮಾತನ್ನು ಕೇಳಿ ಮನಸ್ಸಿನಲ್ಲೇ ಅದರ ಕುರಿತು ವಿಚಾರ ಮಾಡಿ ರಾವಣನು ಅವನಲ್ಲಿ ಹೀಗೆ ಮಹತ್ವಪೂರ್ಣ ಮಾತನ್ನು ಹೇಳಿದನು. ಯದಿ ಮಾಂ ಪ್ರತಿ ಯುದ್ಧಂತೆ ದೇವಗಂಧರ್ವದಾನವಾಃ ನೈವ ಸೀತಾಂ ಪ್ರದಾಸ್ಯಾಮಿ ಸರ್ವಲೋಕ ಭಯಾದಪಿ. ದೇವತೆಗಳು, ಗಂಧರ್ವರು, ದಾನವರು ನನ್ನೊಂದಿಗೆ ಯುದ್ಧ ಮಾಡಿದರು, ಸಮಸ್ತ ಜಗತ್ತು ನನ್ನನ್ನು ಹೆದರಿಸಿದರು, ನಾನು ಸೀತೆಯನ್ನು ಮರಣಿಸಲಾರೆ. ಏವ ಮುಕ್ತ್ವಾ ಮಹಾತೇಜ ರಾವಣ ಪುನರಬ್ರವೀತ್ ಚರಿತಾ ಭವತಾ ಸೇನಾ ಕೇತ್ರ ಶೂರಾ ಪ್ಲವಂಗಮಾಃ. ಹೀಗೆ ಹೇಳಿ ಮಹಾತೇಜಸ್ವಿ ರಾವಣನು ಪುನಃ ಹೇಳಿದನು, ನೀನಾದರೂ ವಾನರ ಸೈನ್ಯದಲ್ಲಿ ತಿರುಗಾಡಿ ಬಿಟ್ಟಿರುವೆ. ಅವರಲ್ಲಿ ಯಾವ ಯಾವ ವಾನರರು ಹೆಚ್ಚು ಶೂರರಾಗಿದ್ದಾರೆ? ಕಿಂ ಪ್ರಭಾ ಕೀದೃಶಾ ಸೌಮ್ಯ ವಾನರಾಯೇ ದುರಾಸದಾಃ ಕಸ್ಯ ಪುತ್ರಾಶ್ಚ ಪೌತ್ರಾಶ್ಚ ತತ್ವಮಾಖ್ಯಾಹಿ ರಾಕ್ಷಸ. ಸೌಮ್ಯನೇ, ಈ ದುರ್ಜಯ ವಾನರರು ಯಾರಾಗಿದ್ದಾರೆ? ಅವರ ಪ್ರಭಾವ ಎಂತಹುದು? ಅವರು ಯಾರ ಪುತ್ರರಾಗಿದ್ದಾರೆ? ರಾಕ್ಷಸನೇ, ಇದೆಲ್ಲವನ್ನು ಸರಿಯಾಗಿ ತಿಳಿಸು. ಶಾರ್ದೂಲನೇನೋ ವಾನರ ಸೇನೆಯಲ್ಲಿ ತಿರುಗಾಡಿರುವುದು ನಿಜ, ಆದರೆ ಅಲ್ಲಿ ಪ್ರವೇಶವೇ ಕಷ್ಟ. ಯಾವ ಪ್ರಶ್ನೆಯನ್ನು ಕೇಳಿದರೂ ಕೂಡಲೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಇದನ್ನು ಶಾರ್ದೂಲನು ಹೇಳುತ್ತಿರುವಾಗಲೇ ಯಾವ ಕೆಲಸವನ್ನು ಈ ಮೊದಲೇ ಆತನಿಗೆ ಹೇಳಿರಲಿಲ್ಲವೋ, ಅಂದರೆ ಯಾರು ಯಾರು ಶೂರರು ಆ ವಿಚಾರವನ್ನೇನೋ ಅಲ್ಪ ಸ್ವಲ್ಪ ತಿಳಿದಿರಬಹುದು, ಆದರೆ ಯಾರು ಯಾರ ಪುತ್ರರು ಯಾರ ಪೌತ್ರರಾಗಿದ್ದಾರೆ ಈ ವಿಚಾರವನ್ನೆಲ್ಲ ಮತ್ತೆ ಹೋಗಿ ತಿಳಿದುಕೊಂಡು ಬರಬೇಕಲ್ಲವೇ? ಶಾರ್ದೂಲನೇನು ಮಂತ್ರಿಯಲ್ಲ. ಒಂದು ಬಾರಿ ಹೊಕ್ಕ ಮೇಲೆ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ಆತ ಕೇವಲ ಗುಪ್ತಚರ. ಯಾವ ಕೆಲಸವನ್ನು ಹೇಳಿರುವರೋ ಅಷ್ಟನ್ನು ಮಾತ್ರ ಮಾಡಿಕೊಂಡು ಬಂದಿರುವನು. ಆದರೆ ಕೋಪಗ್ರಸ್ತನಾದ ರಾವಣನು ಕೇಳಿದಾಗ ಏನಾದರೊಂದು ಉತ್ತರವನ್ನು ಹೇಳಲೇಬೇಕಲ್ಲವೇ? ತಥಾತ್ರ ಪ್ರತಿಪತ್ಸ್ಯಾಮಿ ಜ್ಞಾತ್ವಾ ತೇಷಾಂ ಬಲಾಬಲಂ ಅವಶ್ಯಂ ಖಲು ಸಂಖ್ಯಾನಾಂ ಕರ್ತವ್ಯಂ ಯುದ್ಧಮಿಚ್ಛತ. ಆ ವಾನರರ ಬಲಾಬಲಗಳನ್ನು ತಿಳಿದು ಅದಕ್ಕನುಸಾರವಾಗಿ ಕರ್ತವ್ಯವನ್ನು ನಿಶ್ಚಯಿಸುವೆನು. ಯುದ್ಧದ ಇಚ್ಛೆಯುಳ್ಳ ಪುರುಷನು ತನ್ನ ಮತ್ತು ಶತ್ರುಪಕ್ಷದ ಸೈನ್ಯದ ಗಣನೆ, ಅವರ ವಿಷಯದ ಅವಶ್ಯಕ ಅರಿವು ಇರುವುದು ಅಗತ್ಯವಾಗಿದೆ. ಅಥೈವ ಮುಕ್ತ ಶಾರ್ದೂಲೋ ರಾವಣೇನೋತ್ತಮಶ್ಚರಃ ಇದಂ ವಚನಮಾರೇಭೆ ವಕ್ತಂ ರಾವಣ ಸನ್ನಿಧೌ. ರಾವಣನು ಹೀಗೆ ಕೇಳಿದಾಗ ಶ್ರೇಷ್ಠ ಗುಪ್ತಚರ ಶಾರ್ದೂಲನು ಹೀಗೆ ಹೇಳಲು ಪ್ರಾರಂಭಿಸಿದನು. ಅಥರ್ಕ್ಷರಜಸಃ ಪುತ್ರೋ ಯುಧಿರಾಜನ್ ಸುದುರ್ಜಯಃ ಗದ್ಗದಸ್ಯಾಥ ಪುತ್ರೋತ್ರ ಜಾಂಬವಾನಿತಿ ವಿಶ್ರುತಃ. ರಾಜನೇ, ಆ ವಾನರ ಸೈನ್ಯದಲ್ಲಿ ಜಾಂಬವಂತ ಎಂಬ ಪ್ರಸಿದ್ಧ ವೀರನಿದ್ದಾನೆ. ಅವನನ್ನು ಯುದ್ಧದಲ್ಲಿ ಸೋಲಿಸುವುದು ಬಹಳ ಕಠಿಣವಾಗಿದೆ. ಅವನು ವೃಕ್ಷರಾಜ ಹಾಗೂ ಗದ್ಗದನ ಪುತ್ರನಾಗಿದ್ದಾನೆ. ಇಲ್ಲಿ ಯಾರ ಪುತ್ರನು ಎಂಬುದನ್ನು ಸ್ಪಷ್ಟವಾಗಿ ಶಾರ್ದೂಲನಿಗೂ ತಿಳಿದಿರಲಿಲ್ಲವೆಂದು ಕಾಣುತ್ತದೆ. ಗದ್ಗದಸ್ಯಾಥ ಪುತ್ರೋನ್ಯೋ ಗುರುಪುತ್ರ ಶತಕ್ರತೋ ಗದ್ಕದನಂ ಯಸ್ಯ ಪುತ್ರೇಣ
ಕೃತಮೇಕೇನ ರಾಕ್ಷಸಾಂ. ಗದ್ಗದನ ಇನ್ನೊಬ್ಬ ಧೂಮ್ರನೆಂಬ ಪುತ್ರನು ಇದ್ದಾನೆ. ಬಹುಶಃ ಧೂಮ್ರನು ಹಾಗೂ ಜಾಂಬವಂತನು ಗದ್ಗದನ ಸಾಕು ಮಕ್ಕಳಾಗಿರಬಹುದೇನು? ಏಕೆಂದರೆ ಮೂಲತಃ ಜಾಂಬವಂತನು ಬ್ರಹ್ಮನ ಪುತ್ರನಾಗಿದ್ದಾನೆ, ಅಥವಾ ಬ್ರಹ್ಮನ ವರದಿಂದ ಆತ ಗದ್ಗದನ ವಂಶದಲ್ಲಿ ಗದ್ಗದನ ಕ್ಷೇತ್ರದಲ್ಲಿ ಹುಟ್ಟಿರಬಹುದು. ಇಂದ್ರ ಇಂದ್ರನ ಗುರು ಬೃಹಸ್ಪತಿಯ ಪುತ್ರ ಕೇಸರಿಯಾಗಿದ್ದಾನೆ. ಅವನ ಪುತ್ರ ಹನುಮಂತನು ಒಬ್ಬಂಟಿಗನಾಗಿ ಇಲ್ಲಿಗೆ ಬಂದು ಬಹಳಷ್ಟು ರಾಕ್ಷಸರನ್ನು ಸಂಹರಿಸಿರುವನು. ಸುಷೇಣಶ್ಚಾತ್ರ ಧರ್ಮಾತ್ಮ ಪುತ್ರೋ ಧರ್ಮಸ್ಯ ವೀರ್ಯವಾಂ ಸೌಮ್ಯ ಸೋಮಾತ್ಮಜಶ್ಚಾತ್ರ ರಾಜನ್ ದಧಿಮುಖ ಕಪಿಃ. ಧರ್ಮಾತ್ಮ ಪರಾಕ್ರಮಿ ಸುಷೇಣನು ಧರ್ಮನ ಪುತ್ರನಾಗಿದ್ದಾನೆ. ರಾಜನೇ, ದಧಿಮುಖನೆಂಬ ಸೌಮ್ಯ ವಾನರನು ಚಂದ್ರನ ಮಗನಾಗಿದ್ದಾನೆ. ಸುಮುಖೋ ದುರ್ಮುಖಶ್ಚಾತ್ರ ವೇಗದರ್ಶೇ ಚ ವಾನರಃ ಮೃತ್ಯುರ್ವಾನರ ರೂಪೇಣ ನೂನಂ ಸೃಷ್ಟ ಸ್ವಯಂಭುವ. ಸುಮುಖ, ದುರ್ಮುಖ ಮತ್ತು ವೇಗದರ್ಶಿ ಎಂಬ ವಾನರರು ಮೃತ್ಯುವಿನ ಪುತ್ರರಾಗಿದ್ದಾರೆ. ಸ್ವಯಂಭೂ ಬ್ರಹ್ಮದೇವರು ಖಂಡಿತವಾಗಿ ಮೃತ್ಯು ರೂಪದಲ್ಲೇ ಈ ವಾನರರನ್ನು ಸೃಷ್ಟಿಸಿರುವರು. ಪುತ್ರೋ ಹುತಮಹಸ್ಯಾಥ ನೀಲ ಸೇನಾಪತಿ ಸ್ವಯಂ ಅನಿಲಸ್ಯ ತು ಪುತ್ರೋತ್ರ ಹನುಮಾನಿತಿ ವಿಶ್ರುತಃ. ಸ್ವಯಂ ಸೇನಾಪತಿ ನೀಲನು ಅಗ್ನಿಯ ಪುತ್ರನು. ವಿಖ್ಯಾತ ವೀರ ಹನುಮಂತನು ವಾಯುಪುತ್ರನಾಗಿದ್ದಾನೆ. ನಪ್ತಾಶಕ್ರಸ್ಯ ದುರ್ಧರ್ಷೋ ಬಲವಾನಂಗದೋ ಯುವ ಮೈಂದಶ್ಚ ದ್ವಿವಿಧಶ್ಚೋಭೌ ಬಲಿನಾವಶ್ವಿ ಸಂಭವೌ. ಬಲವಂತ ಹಾಗೂ ದುರ್ಜಯ ವೀರ ಅಂಗದನು ಇಂದ್ರನ ಮೊಮ್ಮಗನಾಗಿದ್ದಾನೆ. ಅವನು ಇನ್ನೂ ತರುಣನಾಗಿದ್ದಾನೆ. ಬಲಿಷ್ಠರಾದ ಮೈಂದ ದ್ವಿವಿಧರು ಅಶ್ವಿನಿ ಕುಮಾರರ ಪುತ್ರರಾಗಿದ್ದಾರೆ. ಪುತ್ರ ವೈವಸ್ವತಸ್ಯಾಥ ಪಂಚಕಾಲಾಂತಕೋಪಮಃ ಪಂಚಕಾಲಾಂತಕೋಪಮಾಹ ಗಜೋ ಗವಾಕ್ಷೋ ಗವಯ ಶರಭೋ ಗಂಧಮಾದನಃ. ಗಜ, ಗವಾಕ್ಷ, ಗವಯ, ಶರಭ ಮತ್ತು ಗಂಧಮಾದನ ಇವರು ಯಮನ ಪುತ್ರರಾಗಿದ್ದು ಕಾಳಾಂತಕನಂತೆ ಪರಾಕ್ರಮಿಗಳಾಗಿದ್ದಾರೆ. ದಶವಾನರ ಕೋಟ್ಯಶ್ಚ ಶೂರಾಣಾಂ ಯುದ್ಧಕಾಂಕ್ಷಿಣಾಂ ಶ್ರೀಮತಾಂ ದೇವಪುತ್ರಾಣಾಂ ಶೇಷಂ ನಾಖ್ಯಾತುಮುತ್ಸಹೇ. ಈ ಪ್ರಕಾರ ದೇವತೆಗಳಿಂದ ಉತ್ಪನ್ನರಾದ ತೇಜಸ್ವಿ ಶೂರ ವೀರ ವಾನರರ ಸಂಖ್ಯೆಯೇ 10 ಕೋಟಿಯಾಗಿದೆ. ಇವರೆಲ್ಲರೂ ಯುದ್ಧದ ಇಚ್ಛೆಯುಳ್ಳವರಾಗಿದ್ದಾರೆ. ಇವರಲ್ಲದೆ ಉಳಿದ ವಾನರರ ವಿಷಯದಲ್ಲಿ ನಾನೇನು ಹೇಳಲಾರೆ, ಏಕೆಂದರೆ ಅವರ ಗಣನೆಯೇ ಅಸಂಭವವಾಗಿದೆ. ಪುತ್ರೋ ದಶರಥಸ್ಯೇಷ ಸಿಂಹ ಸಂಹನನೋ ಯುವ ದೂಷಣೋ ನಿಹತೋ ಯೇನ ಖರಶ್ಚ ತ್ರಿಶಿರಾಸ್ತಥಾ. ದಶರಥನಂದನ ಶ್ರೀರಾಮನ ಶ್ರೀ ವಿಗ್ರಹವು ಸಿಂಹದಂತೆ ಮೈಕಟ್ಟು ಇದ್ದು ತರುಣವಾಗಿದೆ. ಇವನೊಬ್ಬನೇ ಕರದೂಷಣ ತ್ರಿಶಿರರನ್ನು ಸಂಹರಿಸಿರುವನು. ನಾಸ್ತಿ ರಾಮಸ್ಯ ಸದೃಶೇ ತ್ವಿಕ್ರಮೇ ಭುವಿ ಕಶ್ಚನ ವಿರಾಧೋ ನಿಹತೋ ಯೇನ ಕಬಂಧಶ್ಚಾಂತಕೋಪಮಃ. ವಿರಾಧ ಮತ್ತು ಕಾಲನಂತಿದ್ದ ವಿಕರಾಳ ಕಬಂಧನನ್ನು ವಧಿಸಿದ ಶ್ರೀರಾಮಚಂದ್ರನಂತೆ ಪರಾಕ್ರಮಿ ಈ ಭೂಮಂಡಲದಲ್ಲಿ ಯಾರೂ ಇಲ್ಲ. ವಕ್ತುಂ ನ ಶಕ್ತೋ ರಾಮಸ್ಯ ಗುಣಾನ್ ಕಶ್ಚಿನ್ನ ರಕ್ಷಿತೋ ಜನಸ್ಥಾನಗತಾಯೇನ ಯಾವಂತೋ ರಾಕ್ಷಸಾಃ ಹತಾಃ. ಶ್ರೀರಾಮನ ಗುಣಗಳನ್ನು ಪೂರ್ಣವಾಗಿ ವರ್ಣಿಸಬಲ್ಲ ಮನುಷ್ಯನು ಈ ಭೂಮಂಡಲದಲ್ಲಿ ಯಾರೂ ಇಲ್ಲ. ಜನಸ್ಥಾನದಲ್ಲಿ ಶ್ರೀರಾಮನೇ 14,000 ರಾಕ್ಷಸರನ್ನು ಸಂಹರಿಸಿರುವನು. ಲಕ್ಷ್ಮಣಶ್ಚಾತ್ರ ಧರ್ಮಾತ್ಮ ಮಾತಂಗಾನಾಮಿವರ್ಷಭಃ ಯಸ್ಯ ಬಾಣಪಥಂ ಪ್ರಾಪ್ಯ ನ ಜೀವೇದಪಿ ವಾಸವಃ. ಧರ್ಮಾತ್ಮ ಲಕ್ಷ್ಮಣನು ಶ್ರೇಷ್ಠ ಗಜರಾಜನಂತೆ ಪರಾಕ್ರಮಿಯಾಗಿದ್ದು ಅವನು ಬಾಣದ ಗುರಿಯಿಟ್ಟರೆ ದೇವರಾಜ ಇಂದ್ರನು ಬದುಕಿರಲಾರನು. ಶ್ವೇತೋ ಜ್ಯೋತಿರ್ಮುಖಶ್ಚಾತ್ರ ಭಾಸ್ಕರಸ್ಯಾತ್ಮ ಸಂಭವೌ ವರುಣಸ್ಯಾತ ಪುತ್ರೋತ ಹೇಮಕೂಟ್ ಪ್ಲವಂಗಮಃ. ಇವರಲ್ಲದೆ ಆ ಸೈನ್ಯದಲ್ಲಿ ಶ್ವೇತ ಮತ್ತು ಜ್ಯೋತಿರ್ಮುಖರೆಂಬ ಇಬ್ಬರು ವಾನರರು ಸೂರ್ಯನ ಪುತ್ರರಾಗಿದ್ದಾರೆ. ಹೇಮಕೂಟನೆಂಬ ವಾನರನು ವರುಣನ ಮಗನಾಗಿದ್ದಾನೆ. ವಿಶ್ವಕರ್ಮ ಸುತೋ ವೀರೋ ನಲಃ ಪ್ಲವಗಸತ್ತಮಃ ವಿಕ್ರಾಂತೋ ವೇಗವಾನತ್ರ ವಸುಪುತ್ರ ಸದುರ್ಧರಃ. ವಾನರ ಪ್ರವರ ವೀರ ನಳನು ವಿಶ್ವಕರ್ಮನ ಪುತ್ರನಾಗಿದ್ದಾನೆ.
ವೇಗಶಾಲಿ ಮತ್ತು ಪರಾಕ್ರಮಿ ದುರ್ಧರನು ವಸುದೇವತೆಯ ಪುತ್ರನಾಗಿದ್ದಾನೆ. ರಾಕ್ಷಸಾನಾಂ ವರಿಷ್ಠಶ್ಚ ತವ ಭ್ರಾತಾ ವಿಭೀಷಣಃ ಪರಿಗೃಹ್ಯ ಪುರೀಂ ಲಂಕಾಂ ರಾಘವಸ್ಯ ಹಿತೇ ರತಃ. ನಿಮ್ಮ ತಮ್ಮ ವಿಭೀಷಣನು ಕೂಡ ಲಂಕೆಯ ರಾಜ್ಯವನ್ನು ಪಡೆದು, ಅಂದರೆ ಈಗಾಗಲೇ ಆತನಿಗೆ ಪಟ್ಟಾಭಿಷೇಕವಾಗಿರುವುದರಿಂದ ಲಂಕೆಯ ರಾಜ್ಯವನ್ನು ಪಡೆದು ಶ್ರೀ ರಘುನಾಥನ ಹಿತ ಸಾಧನೆಯಲ್ಲಿ ತತ್ಪರನಾಗಿರುವನು. ಇತಿ ಸರ್ವಂ ಸಮಾಖ್ಯಾತಂ ತಥಾ ವೈವಾನರಂ ಬಲಂ ಸುವೇಲೇಧಿಷ್ಠಿತಂ ಶೈಲೇ ಶೇಷ ಕಾರ್ಯೇ ಭವಾನ್ ಗತಿ. ಹೀಗೆ ಸುವೇಲ ಪರ್ವತದಲ್ಲಿ ಬೀಡು ಬಿಟ್ಟ ವಾನರ ಸೈನ್ಯದ ಪೂರ್ಣ ಪರಿಚಯ ನಾನು ಮಾಡಿಸಿರುವೆನು. ಇನ್ನು ಉಳಿದಿರುವ ಕಾರ್ಯ ನಿಮ್ಮ ಕೈಯಲ್ಲೇ ಇದೆ. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 30ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.